ವೀಕ್ಷಕರ, ನೀವು ನೋಡುತ್ತಿರುವುದು ಬೇರೆ ಯಾವುದೋ ರಾಜ್ಯದ ದೃಶ್ಯ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿಯ ದೃಶ್ಯ. ಪ್ರವಾಸಿಗರು ಈ ರಸ್ತೆಯನ್ನೇ ರಂಗಮಂಚವನ್ನಾಗಿಸಿಕೊಂಡಿದ್ದಾರೆ. ಯಾವ ಹಾಡಿಗೆ ಬೇಕಾದರೂ ಸ್ಟೆಪ್ ಹಾಕಬಹುದು, ಯಾಕಂದ್ರೆ ಇಲ್ಲಿ ಹೇಳೋರಿಲ್ಲ, ಕೇಳೋರಂತೂ ಮೊದಲೇ ಇಲ್ಲ. ಬೈಕ್ ಬಂದಿದೀವಿ, ಸೂಪರ್ ಆಗಿದೆ ವೆದರ್ ಎಲ್ಲ. ಬಾಳ ಚೆನ್ನಾಗಿದೆ, ಎಲ್ಲರೂ ಬನ್ನಿ ನೋಡಿ ಖುಷಿ ಪಡಿ. ದುಡ್ಡು ಇವತ್ತೈತಿ ನಾಳೆ ಇರ್ತೈತಿ, ವಯಸ್ಸಿರುವಾಗ ಟ್ರಿಪ್ ಮಾಡಿ. ಪ್ರವಾಸಿಗರಿಗೆ ಇದೇ ಖುಷಿಯ ವಿಚಾರ, ಯಾಕಂದ್ರೆ ಯಾರು ಬೇಕಾದರೂ ರೀಲ್ಸ್ ಮಾಡಬಹುದು, ಜೊತೆಗೆ ದಟ್ಟಾರಣ್ಯದಲ್ಲಿ ವೆಡ್ಡಿಂಗ್ ಶೂಟ್ ಕೂಡ ಮಾಡಬಹುದು. ಕಾಡು ಪ್ರಾಣಿಗಳಿಗೆ ಏನು ಬೇಕಾದರೂ ತಿನ್ನಿಸ್ಬೋದು, ಕುಡಿಸಬಹುದು. ಪ್ರಾಣಿಗಳ ಜೊತೆ ಆಟ ಕೂಡ ಆಡಬಹುದು. ಯಾಕಂದ್ರೆ ಪೊಲೀಸ್ನವರು ಬರೀ ಬಾಯಿ ಮಾತಿನಲ್ಲೇ ಹೇಳ್ತಾರೆ, ಸರಿಯಾದ ಕ್ರಮ ಕೈಗೊಳ್ಳಲ್ಲ. ಅರಣ್ಯ ಇಲಾಖೆಯಂತೂ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಿದೆ. ಕೊಟ್ಟಿಗೆಹಾರದಲ್ಲಿರುವ ಚೆಕ್ ಪೋಸ್ಟ್ ಬರೀ ಹೆಸರಿಗೆ ಮಾತ್ರ. ಪ್ರವಾಸಿಗರ ಕಣ್ಣಿಗೆ ಪ್ರಕೃತಿ ಸ್ವರ್ಗ ಮಾತ್ರವಲ್ಲ, ಕಸದ ತೊಟ್ಟಿಯೂ ಹೌದು. ಯಾಕಂದ್ರೆ ಕಾಡಲ್ಲಿ ತಣ್ಣಗಿರುವ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಜೊತೆಗೆ ತಿಂಡಿಗಳ ಪ್ಲಾಸ್ಟಿಕ್ ಪೊಟ್ಟಣ ಮತ್ತು ತಂಪು ಪಾನೀಯದ ಬಾಟಲ್ಗಳನ್ನು ಕೂಡ ಅವರ ನೆನಪಿಗಾಗಿ ಅಲ್ಲೇ ಬಿಟ್ಟೋಗ್ತಾರೆ. ಇನ್ನಾದರೂ ಪಶ್ಚಿಮ ಘಟ್ಟವನ್ನ ಉಳಿಸ್ತಾರೋ ಅಥವಾ ಅಳಿಸ್ತಾರೋ, ಇದನ್ನು ಘಾಟಿಯ ಅಣ್ಣಪ್ಪನೇ ತೀರ್ಮಾನಿಸಬೇಕು. ಏನಂತೀರಾ? ಇದೇ ಇಂದಿನ ವಿಶೇಷ ಚಾರ್ಮಾಡಿ ಘಾಟಿ ಪ್ರವಾಸಿಗರ ಪ್ರಕೃತಿ ಲೂಟಿ.